ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ನಾನು ಮತ್ತು ಅಜಯ್ ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗಂತಂದರೆ ಸ್ವಲ್ಪ ಅಜಯ್ಗೆ ಹುಷಾರಿರಲಿಲ್ಲ, ಹಾಗಾಗಿ ಅವನ್ನ ಹಾಸ್ಪಿಟಲ್ ತೋರಿಸೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಯಾಕೋ ನೈಟಿಂದನೂ ಕೂಡ ತುಂಬ ಜ್ವರ ಬಂದಿತ್ತು ಅವನಿಗೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಯಾಕೆ ತೊಗೊಳೋದು. ಮತ್ತು ಇನ್ನೊಂದು 2-3 ಡೇಸ್ ಬಿಟ್ಟರೆ ಅವನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಹಾಗಾಗಿ ಮತ್ತೆ ರಿಸ್ಕ್ ಬೇಡ ಅಂತಂದೇಳಿ ಇವಾಗ ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳ ಹಾಸ್ಪಿಟ್ಲಿಗೆ. ಇದು ಅಶೋಕ ರೋಡಲ್ಲಿ ಹೋಗ್ತಾ ಇರೋದು. ಕೆಳಗಡೆ ಈ ಥರ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಈ ಥರ ಹೋಗೋದಕ್ಕೆ. ನನ್ನ ಮಗನಿಗೆ ಇದೇನಮ್ಮ ಹಿಂಗೆ ಮಾಡಿದ್ದಾರೆ ಅಂತಂದೆಲ್ಲ ಕೇಳ್ತಾ ಇದ್ದ. ಅದನ್ನೇ ಅವ್ನಿಗೆ ತೋರಿಸ್ಕೊಂಡು ಹಾಗೆ ಜಸ್ಟ್ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಅಷ್ಟೊಂದು ನೀರಿರಲ್ಲ, ಆದರೆ ಇದ್ರ ಹತ್ರ ಇಲ್ಲದು ಹೆಡ್ ಆಫೀಸ್, ಪೋಸ್ಟ್ ಆಫೀಸ್ ಹೆಡ್ ಆಫೀಸ್ ಬರುತ್ತಲ್ವ, ಸೊ ಅಲ್ಲಿ ಅಂಡರ್ ಬ್ರಿಡ್ಜು ಇದೇ ಥರ ಇದೆ. ಅಲ್ಲಿ ಮಾತ್ರ ಸಖತ್ತಾಗಿ ನೀರು ತುಂಬಿರುತ್ತೆ. ಒಂದು ರೀತಿ ಯಾವಾಗಲೂ ಅಷ್ಟೇ ಮಳೆಗಾಲ ಬಂತು ಅಂದರೆ ಅಲ್ಲಿ ಒಂದು ರೀತಿ ಕೆರೆ ರೀತಿ ಆಗಿರುತ್ತೆ. ಅಲ್ಲಿ ವೆಹಿಕಲ್ಸ್ ಬರೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ಇರುತ್ತೆ ಸಿಚುವೇಶನ್ನು. ಹಾಗೆ ಇಲ್ಲಿ ಫಿಲಮ್ ಥಿಯೇಟರ್ ಎಲ್ಲ ನೋಡ್ತಾ ಇದ್ದ ನನ್ನ ಮಗ. ಇದೊಂದು ರೀತಿ ನಮಗೆ ಚಿಕ್ಕವರಿದ್ದಾಗ ಈ ಥಿಯೇಟರಲ್ಲಿ ನಾನು ಫಸ್ಟು ಫಿಲಮ್ ನನಗಿನ್ನೂ ನೆನಪಿರೋ ಹಾಗೆ ಚಿಕ್ಕವಳಿದ್ದಾಗ ನಾನು ನೋಡಿದಂಥ ಫಸ್ಟ್ ಫಿಲಮ್ ಬಂದುಬಿಟ್ಟು ಯಜಮಾನ ಫಿಲಮ್ನೇ ನಾನು ಫಸ್ಟ್ ನೋಡಿದ್ದು. ನನಗೆ ನೆನಪಿರೋ ಪ್ರಕಾರ ಯಜಮಾನ ಫಿಲಮ್ನ ಫಸ್ಟ್ ನೋಡಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು. ಸಖತ್ತಾಗಿತ್ತು. ಅದನ್ನು ಫಿಲಮ್ ಥಿಯೇಟರಲ್ಲೇ 2 ಸಲ ನೋಡಿದ್ದೀನಿ ನಾನು. ಮತ್ತು ಇವಾಗ ಹಾಸ್ಪಿಟಲ್ ಕೂಡ ಬಂದ್ವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಬೇಗನೆ ಬಂದ್ವಿ, ಯಾಕಂದರೆ ಟೋಕನ್ ಸಿಗೋದು ಮತ್ತು ಲೇಟಾಗಿ ನಂಬರ್ ಸಿಕ್ಬಿಡ್ತು ಅಂದರೆ ಮನೆಗೂ ಕೂಡ ಲೇಟಾಗಿ ಹೋಗ್ಬೇಕಾಗತ್ತಲ್ವ. ಹಾಗಾಗಿ ನಾನು ಬೇಗನೆ ಕರ್ಕೊಂಬಂದೆ ಅವನ್ನ. ಆಲ್ರೆಡಿ ಟೋಕನ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಮಗೆ ಟೋಕನ್ನು 3ನೇ ಟೋಕನ್ ಸಿಕ್ಕಿದೆ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಸಿಕ್ತು ಅಂತ ಹೇಳಿಬಿಟ್ಟು ಖುಷಿಪಟ್ಟೆ. ಬಟ್ ಅಲ್ಲಿ ಏನಾಯಿತು ಅಂದರೆ ನಾನು ಖುಷಿಪಟ್ಟಿದ್ದು ನಿರಾಸೆ ಆಗೋ ಥರ ಆಯಿತು. ಯಾಕಂದರೆ ನಾವು ಹೋಗಿದ್ದು 9:30 ಹಂಗೆ ಹೋದ್ವಿ. ಡಾಕ್ಟರು 9:30-9:45 ಅಷ್ಟರಲ್ಲಿ ಹೋಗಿದ್ವಿ. ನಿಯರ್ 10 ಗಂಟೆ ಅಷ್ಟರಲ್ಲಿ ಹೋಗಿದ್ವಿ. 10:00 ಡಾಕ್ಟರ್ ಬರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಆಗಿದ್ದೆ ಅವ್ರು ಬಂದಿದ್ದು 11:30, ಏನೋ 1 ಅವರ್ ಲೇಟಾಗಿ ಬಂದರು. ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡೆ. ಹಾಗೆ ಈ ಕಡೆ ಬಂದ್ವಿ. ಹಂಗೆ ಹೊರಗಡೆ ಅಂದರೆ ಹಾಸ್ಪಿಟಲ್ ಹೊರಗಡೆ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ತೋರಿಸ್ತಾ ಇದ್ದೆ. ಅಲ್ಲಿ ನೋಡಲ್ಲಿ ಯಾವ ಥರ ಇದೆ ಪಪ್ಪಾಯ ಹಣ್ಣು, ಚಿಕ್ಕ ಪಪ್ಪಾಯ ಹಣ್ಣು ನೋಡಿ ಅಂತಂದೇಳಿ ತೋರಿಸ್ತಾ ಇದ್ದೆ. ಅವನು ಅದನ್ನು ನೋಡ್ತಾ ಇದ್ದಾನೆ. ಸೊ ಅವನನ್ನು ಇವಾಗ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹಾಗೆ ಚನ್ನಪಟ್ಟಣದ ಗೊಂಬೆ ಅನ್ನೋ ಒಂದು ಶಾಪು ದಾವಣಗೆರೆಯಲ್ಲಿ ಓಪನ್ ಆಗಿದೆ. ಸೊ ನೋಡೋಣ ಹೇಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋದೆ. ತುಂಬಾ ಚೆನ್ನಾಗಿತ್ತು. ಹೇಳಬೇಕಾದ್ರೆ ಪ್ರತಿಯೊಂದು ವಸ್ತು ಕೂಡ ಕಟ್ಟಿಗೆಯಲ್ಲಿ ಮಾಡಿರೋವಂಥದ್ದು. ತುಂಬ ಅಂದರೆ ತುಂಬ ವೆರೈಟಿ ಇತ್ತು. ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡೋದಕ್ಕಷ್ಟೇ ಅಲ್ಲ, ಮನೆಗೆ ಯೂಸ್ ಮಾಡ್ಕೊಳಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಒಂದು ಶಾಪ್ ಬಂದುಬಿಟ್ಟು ದಾವಣಗೆರೆಯ AVK ಕಾಲೇಜು ಪಕ್ಕದಲ್ಲಿ ಇರುವಂಥ ಒಂದು ರೋಡಲ್ಲಿ ನಿಮ್ಗೆ ಬರುತ್ತೆ. ಈ ಒಂದು ಅಂಗಡಿ ಪಕ್ಕದಲ್ಲೇ ಒಂದು ಸೈನ್ಸ್ ಸ್ಕೂಲ್ ಏನೋ ಇದೆ. ಸೊ ಅಲ್ಲಿ ಬಂದರೆ ನಿಮಗೆ ಅಲ್ಲಿ ಹೊರಗಡೆನೇ AVK ಕಾಲೇಜ್ ರೋಡಲ್ಲೇ ನಿಮಗೆ ಬೋರ್ಡ್ ಕೂಡ ಹಾಕಿದ್ದಾರೆ, ಚನ್ನಪಟ್ಟಣದ ಗೊಂಬೆಗಳು ಅಂತ ಹೇಳ್ಬಿಟ್ಟು. ತುಂಬ ವೆರೈಟಿ ಗೊಂಬೆಗಳು ನೀವು ಇಲ್ಲಿ ನೋಡ್ಬೋದು. ದಸರಾ ಹಬ್ಬಕ್ಕೆ ನಾವು ಪೂಜೆಗಳಿಗೆಲ್ಲ ಇರ್ತಾರೆ ನೋಡಿ ಕೆಲವೊಂದು ಕಡೆ, ಆ ಥರ ಗೊಂಬೆಗಳನ್ನ ಮತ್ತು ಆಟಿಕೆಗಳನ್ನ ತುಂಬ ಚೆನ್ನಾಗಿ ವೆರೈಟಿ ಇದೆ. ಇಲ್ಲಿ ನೋಡ್ತಾ ಇದ್ರೇ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರ ಆಗಿತ್ತು. ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ಸ್ ಕೂಡ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಜಾಸ್ತಿ ನಿಮಗೆ ಪ್ರೈಸ್ ಅಂತಂದೇನಿಲ್ಲ, ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಅಕಸ್ಮಾತ್ ನೀವು ದಾವಣಗೆರೆಯವರಾಗಿದ್ದರೆ, ದಾವಣಗೆರೆಯವ್ರು ಬರೋದು ಹೋಗೋದು ಮಾಡ್ತಾಯಿದ್ರೆ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮಕ್ಕಳ ಆಟಿಕೆಗಳು, ಯಾಕಂದರೆ ಇವಾಗ ಎಲ್ಲ ಮಕ್ಕಳು ಪ್ಲಾಸ್ಟಿಕ್ಕು ಅದು ಇದು ಅಂತೆಲ್ಲ ಆಡ್ತಿರ್ತಾರಲ್ವ. ಸೊ ಅದ್ರ ಬದಲು ಈ ಥರ ವುಡನಿಂದ ಅವ್ರಿಗೆ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಅವ್ರಿಗೂ ಕೂಡ ಒಂದು ರೀತಿ ಹೆಲ್ತ್ ಕೂಡ ಒಳ್ಳೆಯದು. ಯಾಕಂದರೆ ಕೆಲವೊಂದು ಸಲ ಆಟಿಕೆಗಳನ್ನ ತೊಗೊಂಡು ಬಾಯಲ್ಲಿ ಇಟ್ಕೋತಿರ್ತಾರಲ್ವ,
ಪ್ಲಾಸ್ಟಿಕ್ ಎಲ್ಲ ಬಾಯಲ್ಲಿ ಹೋಗ್ಬಾರ್ದಂತ ಹೇಳ್ತಾರೆ. ಹಾಗಾಗಿ ಈ ಥರ ವುಡನ್ ಐಟಮ್ಸ್ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇಲ್ಲಿ ಬಾಚಣಿಕೆ ಮತ್ತು ಕುಂಕುಮದ ಭರಣಿ ತುಂಬ ವೆರೈಟಿ, ಹೆಸರು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವೆರೈಟಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಗೇಮ್ಸಿಂದ ಹಿಡಿದು ಅವರು ಓದೋದಕ್ಕೆ ಬೇಕಾಗಿರೋವಂಥದ್ದು ಮತ್ತು ಮನೆಗೆ ಡೆಕೋರೇಷನ್ಗೆ ಬೇಕಾಗಿರೋವಂಥದ್ದು ಪ್ರತಿಯೊಂದು ವಸ್ತುಗಳು ನಿಮಗೆ ಇಲ್ಲಿ ವುಡನಲ್ಲಿ ಸಿಗುತ್ತೆ. ಮತ್ತು ಪೂಜೆಗೆ ಉಪಯೋಗಿಸುವಂಥ ಕೆಲವೊಂದಷ್ಟು ವಸ್ತುಗಳು ಕೂಡ ನಿಮಗೆ ಕಟ್ಟಿಗೆಯಲ್ಲಿ ಇಲ್ಲೆಲ್ಲ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಗೊಂಬೆಗಳು ಅಂದರೆ, ಒಂದು ನೋಡ್ತಾ ಇದ್ದರೆ ಇನ್ನೊಂದು ಏನಿದೆ ಅನ್ನೋ ಒಂದು ರೀತಿ ಕ್ಯೂರಿಯಾಸಿಟಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ, ಫುಲ್ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಕಟ್ಟಿಗೆ ಹಾವು ಏನೇನೋ ವೆರೈಟಿ, ಮತ್ತು JCB ಅಂತೆ, ಆಮೇಲೆ ಸೈಕಲ್ಲು, ಮತ್ತು ಮಕ್ಕಳಿಗೆ ಇವಾಗ ಹಲ್ಲು ಬರಬೇಕಾದ್ರೆ ಸ್ವಲ್ಪ ಅವರಿಗೆ ಹಲ್ಲು ಹತ್ರ ಎಲ್ಲ ನವೆ ಆಗ್ತಾ ಇರುತ್ತಲ್ವ, ತಿಂಡಿ ಹಿಡಿತಾ ಇರುತ್ತೆ, ಅವಾಗ ಅವರು ಕಚ್ಚೋದು ಹಂಗೆ ಹಿಂಗೆಲ್ಲ ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ತೀವಿ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ಬಿಡ್ತೀವಿ, ಬಟ್ ಅದು ಅಷ್ಟೊಂದು ಸೇಫ್ ಅಂತ ಅನ್ಸಲ್ಲ. ಹಾಗಾಗಿ ವುಡನಿಂದಂದರೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಇದನ್ನು ವುಡನಲ್ಲಿ ಕೂಡ ಕೊಡ್ಬೋದು ಮಕ್ಕಳಿಗೆ. ಅದಕ್ಕೇನೋ ಅಂತಾರೆ ಇಂಗ್ಲೀಷಲ್ಲಿ, ನಂಗೆ ಅಷ್ಟು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಗಳು. ಇನ್ನೊಂದು ಗೊಂಬೆ ನಂಗೆ ಸಖತ್ ಇಷ್ಟ ಆಯ್ತು ನೋಡಿ, ಅಜ್ಜ ಅಜ್ಜಿ ಗೊಂಬೆ. ತಲೆ ಹಿಂಗೆ ಇದಾಗ್ತಾ ಇರುತ್ತಲ್ವ, ಶೇಕ್ ಆಗ್ತಾ ಇರುತ್ತಲ್ವ. ಸೊ ನೋಡಿ ನಾನು ಜಸ್ಟ್ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಶೇಕ್ ಮಾಡಿದೆ, ತುಂಬ ಚೆನ್ನಾಗಿ ಇದಾಗ್ತಾಯಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಇಲ್ಲೆಲ್ಲ ಬಂದಿದ್ದು. ಮತ್ತು ನನಗೇನು ಬೇಕು ಅದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ಪ್ಯೂರ್ ವುಡನಲ್ಲಿ ಮಾಡಿರೋಂಥ ಐಟಮ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೊ ನೀವು ಹೇಳಿದ್ನಲ್ವ, ದಾವಣಗೆರೆಯವರಾಗಿದ್ದರೆ ಒಂದು ಸಲ ಬಂದು ವಿಸಿಟ್ ಮಾಡಿ. ನಾವು ಈ ಥರ ವುಡನ್ನಿಂದೆಲ್ಲ ನಾವು ಚನ್ನಪಟ್ಟಣದಿಂದ ಹೋಗಿ ತರಬೇಕಪ್ಪ, ಅಂದರೆ ಚನ್ನಪಟ್ಟಣದ ಗೊಂಬೆಗಳಂತಲೇ ಫೇಮಸ್ ಅಲ್ವಾ. ಸೊ ಅಲ್ಲೇ ಈ ಥರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ದಾವಣಗೆರೆಯಲ್ಲಿ ಕೂಡ ಸಿಗ್ತಾ ಇದೆ ಅಂತ ನನಗೆ ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣವೇ. ನೋಡಿ ಈ ಥರ ಮಕ್ಕಳು ಅಂದರೆ ಅವ್ರಿಗೆ ಆ್ಯಕ್ಟಿವಿಟೀಸ್ಗೆ ಇದು ಪಝಲ್ ಥರ ಇನ್ನೆಲ್ಲ ತೆಗೆದುಕೊಟ್ಬಿಟ್ಟು ಮತ್ತೆ ಜೋಡಿಸೋ ಥರ ಪಝಲ್ಸು ಆ ಥರ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಸ್ಲೇಟು, ಬಳಪ, ಪ್ರತಿಯೊಂದು ಐಟಮ್ ಕೂಡ ಇಕ್ಕಿದ್ರು. ನನಗೇನು ಬೇಕು ಅದನ್ನು ತೊಗೊಂಡೆ. ಹಾಗೆ ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದು ಪಾರ್ಸಲ್ ಬಂದಿತ್ತು, ಬ್ರಹ್ಮರಂಗೋಸ್ಕರ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ. ಏನಂದರೆ ಮೊನ್ನೆ ನಾನು ಡ್ರೆಸ್ ತೊಗೊಂಡಿದ್ನಲ್ವ, ಅವಾಗ ಅಳ್ತಾ ಇದ್ಲು, ನೀನು ಮಾತ್ರ ಡ್ರೆಸ್ ತೊಗೊಂಡು ನನಗೇನು ಕೊಡಿಸಿಲ್ಲ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಡ್ರೆಸ್ ತೊಗೊಂಡಿದ್ದೆ, ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಸೊ ಬಂತು ಇವತ್ತು. ನನಗೆ ಇನ್ನೇನು ಮನೆಗೆ ಬರೋ ಟೈಮಲ್ಲೇ ನನಗೆ ಫೋನ್ ಮಾಡಿ ಹೇಳಿದರು ಬರ್ತಾ ಇದ್ದೀವಿ ಅಂತ. ನಾನು ಮತ್ತೆ ನನ್ನ ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮಂಗೆ ಹೇಳ್ದೆ, ಅಮ್ಮ ನೀನು ಹೋಗಿ ತೊಗೊಂಬಾ ಅಂತಂದು. ಮತ್ತು ಅಮ್ಮನೇ ತೊಗೊಂಬಂದಿದ್ದಾರೆ. ಸೊ ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ನನ್ನ ಮಗನಿಗೆ ವಿಡಿಯೋ ಮಾಡು ಅಂದರೆ ಪಾಪ ಅವನಿಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ನಾನು ಫೋನ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ನಾವು ಕೊಟ್ಟಿರೋವಂಥ ಅಮೌಂಟಿಗೆ ವರ್ತ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಕಲರು ಎಲ್ಲ ಸೇಮ್ ಅದೇ ರೀತಿ ಇತ್ತು. ಮತ್ತು ಒಂದು ಸಲ ವೇರ್ ಮಾಡಿ ಕೂಡ ನೋಡಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ವೇರ್ ಮಾಡಿನೂ ಸಹ ನೋಡಿದೆ. ಬಟ್ ಅದೊಂಚೂರು ತೆಳ್ಳಗಿದೆ, ಹಾಗಾಗಿ ಅದ್ರ ಜೊತೆ ಲೆಗ್ಗಿನ್ಸ್ನ ವೇರ್ ಮಾಡಿದರೆ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಾಗೆ ಜಸ್ಟ್ ವೇರ್ ಮಾಡಿ ನೋಡಿದೆ. ಹಾಗೆ ಹಾಕಿದ್ದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಅದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಇದ್ದಿದ್ದು ಇದೇ ಥರನೇ. ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು. ಅವಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಕ್ಯೂಟಾಗಿ. ನನಗೆ ತುಂಬ ಇಷ್ಟ ಆಯಿತು ಅವಳಿಗೆ ಈ ಥರ ವೇರ್ ಮಾಡಿದ್ದು. ಯಾಕಂದರೆ ನಾನಂತರೂ ಈ ಥರ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿಲ್ಲ. ಇವಾಗ ವೇರ್ ಮಾಡಬೇಕಂದ್ರೂ ಕೂಡ ಆಗೋದಿಲ್ಲ ಅಲ್ವಾ. ನಮಗೇನು ಖುಷಿ ಇದೆಯೋ ಅಥವಾ ನಮಗೇನು ಹಾಕ್ಕೋಬೇಕಂತ ಅನಿಸ್ತುತ್ತೋ ಅದನ್ನು ಮಕ್ಕಳಿಗೆ ಹಾಕಿ ಅಂದರೆ ನಮ್ಮ ಖುಷಿನ ನಾವು ಅವ್ರ ಜೊತೆ ಸೆಲೆಬ್ರೇಷನ್ ಮಾಡೋದು ನಂಗೆ ತುಂಬ ಇಷ್ಟ. ಹಾಗಾಗಿ ನನಗೇನು ಇಷ್ಟ ಆಯಿತೋ ಅದು ಏನು ಹಾಕ್ಕೊಳೋಕ್ಕಾಗಲಿಲ್ಲ ಅದನ್ನೆಲ್ಲ ಇವಾಗ ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ. ಅವ್ಳಿಗಂತೂ ಫುಲ್ ಖುಷಿಯಾಗೋಯ್ತು. ಸೊ ಹಾಗೆ ಮತ್ತು ನಾನು ಅಲ್ಲಿ ವುಡನ್ ಶಾಪಲ್ಲಿ ಏನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದೇ ತೊಗೊಂಡಿದ್ದು ನಾನು, ಬಾಚಣಿಕೆ, ನೀಮ್ ಬೇವಿನ ಮರದ ಚಕ್ಕೆಯಲ್ಲಿ ಮಾಡಿರೋಂಥ ಬಾಚಣಿಕೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನೊಂದು ತೊಗೊಂಡಿದ್ದೀನಿ. ಮತ್ತು ಆಟಿಕೆಗಳೆಲ್ಲ ಇದ್ವು, ಆದರೆ ಒಂದು ತೊಗೊಂಡ್ರೆ ಮತ್ತು ಇವನಿಗೊಂದು ಕೊಡಿಸಿದೆ ಅಂದರೆ ಮತ್ತು ಅವಳಿಗೂ ಕೊಡಿಸ್ಬೇಕು, ಆಮೇಲೆ ಅವಳಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಇಬ್ಬರು ಒಂದೇ ಸಲ ಕರ್ಕೊಂಬಂದ್ಬಿಟ್ಟು ಕೊಡಿಸಿದ್ರೆ ಆಯಿತು ಅಂತ ಹೇಳಿ ಜಸ್ಟ್ ಇನ್ನೂ ತೊಗೊಂಡಿಲ್ಲ, ಇದು ಒಂದು ತೊಗೊಂಡ್ಬಿಟ್ಟು
ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಅವನ್ನ ಮನೆಗೆ ಕರ್ಕೊಂಬಂದೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸ್ವಲ್ಪ ವಾಯ್ಸ್ ಕೂಡ ಸರಿ ಇಲ್ಲ, ಹುಷಾರಿಲ್ಲ, ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೋದು, ವಾಯ್ಸ್ ಯಾಕೋ ಚೇಂಜ್ ಆಗಿದೆ ಇವ್ರದ್ದು ಅಂತ ಹೇಳಿ. ಅದೇ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅಷ್ಟೇ. ಸೊ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.